ಮಂಡ್ಯದಲ್ಲಿ ಚಿರತೆ ಹಾವಳಿ ಮುಂದುವರಿತಾ ಇದೆ. ಮನೆ ಮುಂದೆ ಕಟ್ಟಾಕಿದ್ದಂತ ಸಾಕು ನಾಯಿಯನ್ನ ಎತ್ಕೊಂಡು ಹೋಗಿ ತಿಂತಾ ಇದೆ ಚಿರತೆ. ಮಂಡ್ಯ ತಾಲೂಕಿನ ಕನ್ನಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಪಾಪಣ್ಣ ಮನೆಯಲ್ಲಿ ಸಾಕಿದಂತ ನಾಯಿ. ಹಲವು ತಿಂಗಳಿಂದ ಗ್ರಾಮದ ಸುತ್ತಮುತ್ತ ಚಿರತೆ ಓಡಾಡ್ತಾ ಇದೆ. ಹಾವಳಿ ಜಾಸ್ತಿ ಆಗಿದೆ. ಚಿರತೆ ಹಾವಳಿಯಿಂದ ಇಲ್ಲಿರುವಂತಹ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಚಿರತೆ ಸೆರೆಗೆ ಬೋನ್ ಅಳವಡಿಸಿ ಅಂತ ಹೇಳಿ ಅರಣ್ಯ ಇಲಾಖೆಗೆ ಇಲ್ಲಿನ ಜನ ಒತ್ತಾಯ ಮಾಡ್ತಿದ್ದಾರೆ. ಡ್ರೋನ್ ಅಳವಡಿಸಿ ಚಿರತೆಯನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ ಇಲ್ಲಿನ ಜನ ಮಾಡ್ತಾ ಇರುವಂತ ಒಂದು ಒತ್ತಡ. ಮಂಡ್ಯದಲ್ಲಿ ಚಿರತೆ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮನೆ ಮುಂದೆ ಸಾಕು ನಾಯಿಯನ್ನ ಕಟ್ಟಾಕಿದ್ರಂತೆ. ಆ ನಾಯಿಯನ್ನ ಎತ್ಕೊಂಡು ಹೋಗಿ ಎಲ್ಲ ತಿಂದು ಬಿಡ್ತಾ ಇದೆ ಚಿರತೆ. ಹಾಗಾಗಿ ಕಳೆದ ಕೆಲ ದಿನಗಳಿಂದ ಸುತ್ತಮುತ್ತ ಮನೆಗಳ ಸುತ್ತಮುತ್ತ ಜನವಸತಿ ಪ್ರದೇಶ ಇದು. ಜನವಸತಿ ಪ್ರದೇಶಗಳ ಸುತ್ತಮುತ್ತ ಚಿರತೆ ಓಡಾಡ್ತಾ ಇದೆ. ಹಾಗಾಗಿ ಇಲ್ಲಿನ ಜನ ಹೆದರ್ಕೊಂಡಿದ್ದಾರೆ. ಕೂಡಲೇ ಈ ಒಂದು ಚಿರತೆಯನ್ನ ಸೆರೆ ಹಿಡಿಬೇಕು, ಬೋನ್ ಹಾಕಿ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ಮಕ್ಕಳೆಲ್ಲರೂ ಕೂಡ ಇದ್ದಾರೆ. ರಾತ್ರಿ ನಮ್ಮನೆಯವ್ರು 11:30 ಬಂದ್ರು. 11:30 ಬಂದ್ರು. 12 ಗಂಟೆ ವಾಶ್ರೂಮ್ಗೆ ಹೋಗಿದ್ದು, ಒಳಕ್ಕೂ ಬಂದ್ರು. ಚೆನ್ನಾಗಿತ್ತು. ತಿರ್ಗಾ ನಾವು ಟಿವಿ ನೋಡ್ತಾ ಇದ್ದೆ. 3:30 ಮಲಿಕೊಂಡಾಗ ನಮ್ಮ ಮನೆಯವ್ರು ನಿದ್ದೆ ಬರ್ತದೆ, ಸ್ವಲ್ಪ ಬ್ಯಾಕ್ ಪೇನ್ ಐತೆ, ಔಷಧಿ ಕೊಡು ಅಂದ್ಬಿಟ್ಟು ಟಿವಿ ನೋಡ್ತಾ ಇದ್ದ. 1:30 ಸೌಂಡ್ ಆಯ್ತು, ಕಿರ್ತಿತ್ತು. ರಾತ್ರಿ ನಮ್ಮ ಮನೆಯವ್ರು 11:30 ಬಂದ್ರು. 11:30 ಬಂದ್ರು. 12 ಗಂಟೆ ವಾಶ್ರೂಮ್ಗೆ ಹೋಗಿದ್ದು, ಒಳಕ್ಕೂ ಬಂದ್ರು. ಚೆನ್ನಾಗಿತ್ತು. ತಿರ್ಗಾ ನಾವು ಟಿವಿ ನೋಡ್ತಾ ಇದ್ದೆ. 3:30 ಮಲಿಕೊಂಡಾಗ ನಮ್ಮ ಮನೆಯವ್ರು ನಿದ್ದೆ ಬರ್ತದೆ, ಸ್ವಲ್ಪ. ಇಲ್ಲಿ ಕೇಳಿಸ್ಕೊಳ್ತಾ ಇದ್ವಿ ಅಂತಂದ್ರೆ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು, ಇಲ್ಲಿ ನಾಯಿಗಳನ್ನ ಕಟ್ ಹಾಕಿದೀವಿ, ಅದರಲ್ಲೂ ಕೂಡ ಹೊರಗೆ ಬಂದು ನೋಡಿದಾಗ ಈ ರೀತಿಯಾಗಿ ನಾಯಿ ಕೂಡ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಚಿರತೆಯನ್ನ ಕೂಡಲೇ ನೀವು ಸೆರೆ ಹಿಡಿಬೇಕು ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಮಕ್ಕಳು ಸ್ಕೂಲ್ಗೆಲ್ಲ ಓಡಾಡ್ತಾ ಇರ್ತಾರೆ, ಅದರಲ್ಲೂ ಕೂಡ ಬೀದಿ ಬದಿಗಳೆಲ್ಲ ಆಟ ಆಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಏನಾದರೂ ಚಿರತೆ ಬಂದು ಏನಾದರೂ ಅಟ್ಯಾಕ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಸದ್ಯಕ್ಕೆ ಇಲ್ಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಕೂಡಲೇ ಬೋನ್ ಹಾಕಿ ಚಿರತೆಯನ್ನ ಸೆರೆ ಹಿಡಿರಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಏನ್ ಹಿಂಗಾದ್ರೆ